ನಮಸ್ತೆ ವೀಕ್ಷಕರೇ, ನಮ್ಮ ಸೂರ್ಯೋದಯ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಆಧಾರದ ಸ್ವಾಗತ. ವೀಕ್ಷಕರೇ, ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋನ ವಾಚ್ ಮಾಡಿ. ಬನ್ನಿ ಕಥೆಯನ್ನು ಪ್ರಾರಂಭಿಸೋಣ. ನನ್ನ ಹೆಸರು ಆರಾಧ್ಯ. ನಾನು ಕರಾವಳಿಯ ಹುಡುಗಿ. ಹಸಿರು ಗದ್ದೆಗಳ ನಡುವೆ ಬೆಳೆದ ನನಗೆ ನಗರದ ಜೀವನ ಒಂದು ಹೊಸ ಲೋಕದಂತಿತ್ತು. 2011 ನಾನು ಆಗಸ್ಟೇ ಸೆಕೆಂಡ್ PUCಗೆ ಕಾಲಿಟ್ಟಿದ್ದೆ. ನಮ್ಮೂರಿನಲ್ಲಿ ಕಾಲೇಜು ಸೌಲಭ್ಯ ಸರಿಯಾಗಿ ಇಲ್ಲದ ಕಾರಣ ಮನೆಯವರು ನನ್ನನ್ನು ನಗರದ ಒಂದು ಹಾಸ್ಟೆಲ್ಗೆ ಸೇರಿಸಿದ್ದರು. ಅಲ್ಲಿ ನನ್ನ ಜೊತೆಗಿದ್ದವಳು ನನ್ನ ಪ್ರಾಣ ಸ್ನೇಹಿತೆ ನೀತು. ನಾವಿಬ್ಬರು ಬಾಲ್ಯದ ಗೆಳತಿಯರು. ಹಳ್ಳಿಯ ಹಳ್ಳದಲ್ಲಿ ಈಜಾಡುತ್ತಾ ಮರದ ಕೆಳಗೆ ಹರಟೆ ಹೊಡೆಯುತ್ತಾ ಬೆಳೆದವರು. ನೀತು ಎಂದರೆ ನನಗೆ ನನ್ನ ಜೀವಕ್ಕಿಂತಲೂ ಹೆಚ್ಚು. ಅವಳ ಕಣ್ಣಲ್ಲಿ ನೀರು ಬಂದರೆ ನನ್ನ ಮನಸ್ಸು ಚೂರಾಗುತ್ತಿತ್ತು. ಅವಳಿಗಾಗಿ ನಾನು ಏನನ್ನು ಮಾಡಲು ಸಿದ್ಧವಿದ್ದೆ. ಹಾಸ್ಟೆಲ್ ಜೀವನದ ಆರಂಭದ ದಿನಗಳಲ್ಲಿ ನಮಗೆ ಸ್ವಲ್ಪ ಭಯವಿತ್ತು. ಆದರೆ ಆ ಭಯವನ್ನು ಹೋಗಲಾಡಿಸಿದ್ದು ನಮ್ಮೂರಿನವರೇ ಆದ ಸೂರಜ್ ಮತ್ತು ಅಮಿತ್. ಅವರು ನಮ್ಮ ಹಾಸ್ಟೆಲ್ ಪಕ್ಕದಲ್ಲೇ ಇದ್ದ ಬಾಯ್ಸ್ ಹಾಸ್ಟೆಲ್ನಲ್ಲಿದ್ದರು. ಅವರಿಬ್ಬರು ಡಿಗ್ರಿ ಫೈನಲ್ ಇಯರ್ ಓದುತ್ತಿದ್ದರು. ಊರಿನವರು ಎಂಬ ಕಾರಣಕ್ಕೆ ನಾವೆಲ್ಲರೂ ಆಗಾಗ ಭೇಟಿಯಾಗುತ್ತಿದ್ದೆವು. ದಿನಗಳು ಕಳೆದಂತೆ ಸೂರಜ್ ಮತ್ತು ನೀತು ಒಬ್ಬರನ್ನೊಬ್ಬರು ಇಷ್ಟಪಡಲು ಶುರು ಮಾಡಿದರು. ಸೂರಜ್ ಒಳ್ಳೆಯ ಹುಡುಗ, ಪ್ರೀತಿಯಲ್ಲಿ ಪ್ರಾಮಾಣಿಕನಾಗಿದ್ದ. ಆದರೆ ನಮ್ಮ ಹಾಸ್ಟೆಲ್ ತುಂಬಾ ಸ್ಟ್ರಿಕ್ಟ್ ಇತ್ತು. ಕಿಟಕಿ ಹತ್ತಿರ ನಿಂತು ಮಾತನಾಡಲು ಬಿಡುತ್ತಿರಲಿಲ್ಲ. ಆಗ ನಾನೇ ಅವರಿಬ್ಬರ ನಡುವೆ ಕೊಂಡಿಯಾದೆ. ಒಂದು ದಿನ ಕಾಲೇಜಿಗೆ ಹೋಗುವ ದಾರಿಯಲ್ಲಿ ನೀತು ನನ್ನ ಕೈ ಹಿಡಿದು ನಿಲ್ಲಿಸಿದಳು. ಆರಾಧ್ಯ, ನಿನಗೆ ಒಂದು ವಿಷಯ ಹೇಳಬೇಕು. ನನಗೆ ಸೂರಜ್ ಅಂದ್ರೆ ತುಂಬಾ ಇಷ್ಟ. ಅವನಿಗೂ ನನ್ನ ಮೇಲೆ ಪ್ರೀತಿ ಇದೆ. ನಾನು ನಗುತ್ತಾ ಹೇಳಿದೆ, ಗೊತ್ತು ಬಿಡಮ್ಮ, ನಿಮ್ಮಿಬ್ಬರ ಕಣ್ಣಲ್ಲೇ ಅದು ಕಾಣಿಸ್ತಿತ್ತು. ಆದ್ರೆ ಹುಷಾರು, ಹಾಸ್ಟೆಲ್ ವಾರ್ಡನ್ ಕೈಗೆ ಸಿಕ್ಕಿ ಬಿದ್ರೆ ಅಷ್ಟೇ. ನೀತು ಹೇಳಿದಳು, ಅದಕ್ಕೆ ಅಲ್ವಾ ನಿನ್ನನ್ನು ಕೇಳ್ತಿರೋದು. ಅಮಿತ್ ಮತ್ತು ನೀನು ನಮಗೆ ಸಹಾಯ ಮಾಡಬೇಕು ಪ್ಲೀಸ್. ಆ ಕ್ಷಣದಿಂದ ಸೂರಜ್ ಮತ್ತು ನೀತುವಿನ ಪ್ರೀತಿ ನಮ್ಮೆಲ್ಲರ ಜವಾಬ್ದಾರಿಯಾಯಿತು. ಅಮಿತ್ ಸೂರಜ್ಗೆ ಸಪೋರ್ಟ್ ಮಾಡಿದರೆ ನಾನು ನೀತುವಿನ ಬೆನ್ನ ಹಿಂದೆ ಕಾವಲುಗಾರಳಂತೆ ನಿಂತೆ. PUC ಎಂದರೆ ಪರೀಕ್ಷೆಗಳ ಒತ್ತಡ. ಆದರೆ ಪ್ರೀತಿಯ ಅಮಲಿನಲ್ಲಿ ನೀತು ಮತ್ತು ಸೂರಜ್ಗೆ ಪುಸ್ತಕಗಳಿಗಿಂತ ಹೆಚ್ಚಾಗಿ ಪಾರ್ಕ್ಗಳು ಮತ್ತು ಸಿನಿಮಾಗಳು ಇಷ್ಟವಾಗುತ್ತಿದ್ದವು. ಅವರಿಗೆ ಕಾಲೇಜು ವೇಳೆಯಲ್ಲಿ ಹೊರಗೆ ಹೋಗಲು ಅನುಕೂಲವಾಗುತ್ತಿತ್ತು. ಯಾಕೆಂದರೆ ಸಂಜೆ ಹಾಸ್ಟೆಲ್ನ ಗೇಟ್ ಮುಚ್ಚುವ ಮೊದಲು ಅವರು ವಾಪಸ್ ಬರಬೇಕಿತ್ತು. ಒಂದು ದಿನ ಸೂರಜ್ ಅಮಿತ್ ಮೂಲಕ ಮೆಸೇಜ್ ಕಳುಹಿಸಿದ, ಇವತ್ತು ಹೊಸ ಸಿನಿಮಾ ರಿಲೀಸ್ ಆಗಿದೆ, ನೀತುವನ್ನು ಕರೆದುಕೊಂಡು ಬರ್ತೀಯಾ? ನೀತು ನನ್ನನ್ನು ಕಾಡಿ ಬೇಡಿದಳು. ನಾನು ಅವಳಿಗಾಗಿ ಸುಳ್ಳು ಹೇಳಲು ಒಪ್ಪಿದೆ. ಕಾಲೇಜಿನಲ್ಲಿ ಅಟೆಂಡೆನ್ಸ್ ತೆಗೆದುಕೊಳ್ಳುವಾಗ ನೀತು ಇಲ್ಲದಿದ್ದಾಗ ಪ್ರೊಫೆಸರ್ ಕೇಳಿದರು, ಆರಾಧ್ಯ, ನಿನ್ನ ಫ್ರೆಂಡ್ ನೀತು ಎಲ್ಲಿ? ಇವತ್ತು ಕ್ಲಾಸಿಗೆ ಬಂದಿಲ್ವಾ? ನನ್ನ ಎದೆ ಬಡಿತ ಜೋರಾಯಿತು. ಆದರೂ ಸಾವರಿಸಿಕೊಂಡು ಹೇಳಿದೆ, ಸರ್, ಅವಳಿಗೆ ಬೆಳಿಗ್ಗೆಯಿಂದ ತುಂಬಾ ಜ್ವರ ಇತ್ತು. ಹಾಸ್ಟೆಲ್ನಲ್ಲಿ ರೆಸ್ಟ್ ಮಾಡ್ತಿದ್ದಾಳೆ, ಅದಕ್ಕೆ ಬಂದಿಲ್ಲ. ಪ್ರೊಫೆಸರ್ ಹೇಳಿದರು, ಸರಿ, ನಾಳೆ ಬರುವಾಗ ಒಂದು ಲೆಟರ್ ತರಲು ಹೇಳು. ಹೀಗೆ ನಾನು ನೂರಾರು ಸುಳ್ಳುಗಳನ್ನು ಹೇಳುತ್ತಾ ನೀತುವನ್ನು ಕಾಪಾಡುತ್ತಿದ್ದೆ. ಅವರು ಪಾರ್ಕ್ನಲ್ಲಿ ಕೈ ಹಿಡಿದು ಕುಳಿತಿರುವಾಗ ನಾನು ಮತ್ತು ಅಮಿತ್ ದೂರದಲ್ಲಿ ಕಾವಲು ನಿಲ್ಲುತ್ತಿದ್ದೆವು. ಅಮಿತ್ ಮತ್ತು ನನ್ನ ನಡುವೆ ಆಗ ಸ್ನೇಹ ಮಾತ್ರವಿತ್ತು. ನಮ್ಮಿಬ್ಬರ ಏಕೈಕ ಗುರಿ ಸೂರಜ್ ಮತ್ತು ನೀತುವನ್ನು ಖುಷಿಯಾಗಿಡುವುದು. ಕಾಲೇಜು ದಿನಗಳು ಮುಗಿದವು, ಪರೀಕ್ಷೆಗಳಾದವು. ಹಾಸ್ಟೆಲ್ ಖಾಲಿ ಮಾಡಿ ನಾವು ನಮ್ಮೂರಿಗೆ ಮರಳಿದೆವು. ಒಂದೆರಡು ತಿಂಗಳಲ್ಲಿ ಸೂರಜ್ ಮತ್ತು ಅಮಿತ್ ಕೂಡ ಡಿಗ್ರಿ ಮುಗಿಸಿ ಊರಿಗೆ ಬಂದರು. ಊರಿನಲ್ಲಿ ಅವರಿಬ್ಬರು ಭೇಟಿಯಾಗುವುದು ಅಷ್ಟು ಸುಲಭವಾಗಿರಲಿಲ್ಲ. ಪ್ರತಿಯೊಂದು ಮನೆಯ ಕಿಟಕಿಗಳಿಗೂ ಕಣ್ಣುಗಳಿದ್ದವು. ಸೂರಜ್ ಮತ್ತು ನೀತು ಒಬ್ಬರನ್ನೊಬ್ಬರು ಭೇಟಿಯಾಗಲು ಹಾತೊರೆಯುತ್ತಿದ್ದರು. ನೀತುವಿನ ಮನೆಯಲ್ಲಿ ಬಹಳ ಸಂಪ್ರದಾಯಬದ್ಧ ವಾತಾವರಣವಿತ್ತು. ಅವಳು ಹೊರಗೆ ಹೋಗಬೇಕಾದರೆ ಏನಾದರೊಂದು ಬಲವಾದ ಕಾರಣ ಬೇಕಿತ್ತು. ಆ ಕಾರಣವೇ ನಾನಾಗಿದ್ದೆ. ಸೂರಜ್ ಮೆಸೇಜ್ ಮಾಡಿದಾಗ ನಾನು ನೀತುವಿನ ಮನೆಗೆ ಹೋಗುತ್ತಿದ್ದೆ. ನೀತುವಿನ ಅಮ್ಮನಿಗೆ ಹೇಳಿದೆ, ಆಂಟಿ, ಮನೆಯಲ್ಲಿ ಬೇಜಾರಾಗ್ತಿದೆ, ನೀತುವನ್ನು ಸ್ವಲ್ಪ ದೇವಸ್ಥಾನಕ್ಕೆ ಕರೆದುಕೊಂಡು ಹೋಗ್ತೀನಿ, ಸ್ವಲ್ಪ ಹೊತ್ತಲ್ಲಿ ವಾಪಸ್ ಬರ್ತೀವಿ. ನೀತುವಿನ ಅಮ್ಮ ಹೇಳಿದಳು, ಸರಿ ಮಗಳೇ, ಆರಾಧ್ಯ ನೀನು ಜೊತೆಗಿದ್ರೆ ನಮಗೂ ಧೈರ್ಯ, ಬೇಗ ಕರ್ಕೊಂಡು ಬಾ. ದೇವಸ್ಥಾನದ ಆವರಣದಲ್ಲಿ ಸೂರಜ್ ಮತ್ತು ಅಮಿತ್ ಕಾಯುತ್ತಿದ್ದರು. ಸೂರಜ್ ನೀತು ಮಾತನಾಡುತ್ತಿರುವಾಗ ನಾನು ಮತ್ತು ಅಮಿತ್ ಹರಟೆ ಹೊಡೆಯುತ್ತಿದ್ದೆವು. ಆ ಕ್ಷಣಗಳಲ್ಲಿ ನಮಗೆ ನಮ್ಮ ಬದುಕಿನ ಬಗ್ಗೆ ಚಿಂತೆ ಇರಲಿಲ್ಲ. ನಮ್ಮ ಗೆಳೆಯರ ಪ್ರೀತಿ ಗೆದ್ದರೆ ಸಾಕು ಎನ್ನುವ ಹಂಬಲ ಮಾತ್ರ ಇತ್ತು. ಹೀಗೆ ಮರೆಮಾಚಿದ ಪ್ರೀತಿ ಹೆಚ್ಚು ದಿನ ಉಳಿಯಲಿಲ್ಲ. ಹೇಗೋ ಗೊತ್ತಿಲ್ಲ, ನೀತು ಮತ್ತು ಸೂರಜ್ ಪ್ರೀತಿಸುತ್ತಿರುವ ವಿಷಯ ನೀತುವಿನ ಮನೆಯವರಿಗೆ ತಿಳಿಯಿತು. ಮನೆಯಲ್ಲಿ ದೊಡ್ಡ ರಂಪಾಟವಾಯಿತು. ಅವಳನ್ನು ರೂಮಿನಲ್ಲಿ ಹಾಕಿ ಬೀಗ ಹಾಕಿದರು. ಮೊಬೈಲ್ ಕಿತ್ತುಕೊಂಡರು. ತಕ್ಷಣವೇ ನೀತುವಿಗೆ ಬೇರೆ ಹುಡುಗನನ್ನು ನೋಡಲು ಶುರು ಮಾಡಿದರು. ಕೇವಲ 15 ದಿನಗಳಲ್ಲಿ ನೀತುವಿನ ಮದುವೆ ಬೇರೆಯವನ ಜೊತೆ ನಿಶ್ಚಯವಾಯಿತು. ನೀತು ಅಳುತ್ತಲೇ ದಿನ ಕಳೆದಳು. ಮದುವೆಗೆ ಒಂದೇ ದಿನ ಬಾಕಿ ಇರುವಾಗ ಹೇಗೋ ಕಷ್ಟಪಟ್ಟು ನಾನು ಅವಳನ್ನು ಭೇಟಿಯಾಗಲು ಅವಳ ಮನೆಗೆ ಹೋದೆ. ನೀತುವಿನ ಸ್ಥಿತಿ ನೋಡಿ ನನಗೆ ದಿಕ್ಕೆ ತೋಚದಂತಾಯಿತು. ನೀತುವಿನ ಕಣ್ಣುಗಳು ಅತ್ತು ಊದಿಕೊಂಡಿದ್ದವು. ನೀತು ನನ್ನ ಕೈ ಹಿಡಿದು ಬಿಕ್ಕಳಿಸುತ್ತಾ, ಆರಾಧ್ಯ, ನನ್ನನ್ನು ಈ ಮದುವೆಯಿಂದ ಉಳಿಸು. ನಾನು ಸೂರಜ್ನ ಮರೆಯಲು ಸಾಧ್ಯವಿಲ್ಲ. ನಾನು ಪ್ರಾಣ ಬಿಡ್ತೀನಿ ಅಷ್ಟೇ. ನೀನು ಏನಾದರೂ ಮಾಡು ಪ್ಲೀಸ್. ಹೆದರಬೇಡ ನೀತು,
ನಾನು ಸೂರಜ್ ಮತ್ತು ಅಮಿತ್ ಜೊತೆ ಮಾತನಾಡ್ತೀನಿ, ಏನಾದರೂ ಒಂದು ದಾರಿ ಮಾಡೋಣ. ನಾನು ತಕ್ಷಣ ಅಮಿತ್ ಮತ್ತು ಸೂರಜ್ನನ್ನು ರಹಸ್ಯವಾಗಿ ಭೇಟಿಯಾದೆ. ಅಮಿತ್ ಕೂಡ ಕಂಗಾಲಾಗಿದ್ದ. ಅಮಿತ್ ಹೇಳಿದ, ಸೂರಜ್ ಮದುವೆಗೆ ತಯಾರಾಗಿದ್ದಾನೆ. ನಾಳೆ ಬೆಳಿಗ್ಗೆ ನೀತುವನ್ನು ದೇವಸ್ಥಾನಕ್ಕೆ ಕರೆದುಕೊಂಡು ಬಂದ್ರೆ ಅವರಿಬ್ಬರಿಗೂ ಅಲ್ಲೇ ಮದುವೆ ಮಾಡಿಸೋಣ. ನಾಳೆ ಬೆಳಿಗ್ಗೆಯೇ ಮದುವೆ ಮನೆಯಲ್ಲಿ ಎಲ್ಲರೂ ಎಚ್ಚರವಾಗಿರ್ತಾರೆ. 4 ಗಂಟೆ ಹೊತ್ತಿಗೆ ಎಲ್ಲರೂ ನಿದ್ದೆಯಲ್ಲಿರುವಾಗ ನಾವು ಈ ಕೆಲಸ ಮಾಡಬೇಕು ಎಂದು ಹೇಳಿದೆ. ನಾನು ಮತ್ತೆ ನೀತುವಿನ ಮನೆಗೆ ಹೋಗಿ ಅವಳ ಕಿವಿಯಲ್ಲಿ ಮೆಲ್ಲನೆ ವಿವರಿಸಿದೆ. ನೀತು, ನಾಳೆ ಬೆಳಗಿನ ಜಾವ 4 ಗಂಟೆಗೆ ಮನೆಯ ಹಿಂಬಾಗಿಲಿನಿಂದ ಹೊರಗೆ ಬಾ. ಊರ ಹೊರಗಿನ ದೇವಸ್ಥಾನದ ಹತ್ತಿರ ನಾವೆಲ್ಲ ಕಾಯ್ತೀವಿ. ಅಲ್ಲಿಯೇ ಸೂರಜ್ ಜೊತೆ ನಿನ್ನ ಮದುವೆ ಆಗುತ್ತೆ. ಧೈರ್ಯದಿಂದ ಇರು. ನೀತು ಕಣ್ಣೀರು ಒರೆಸಿಕೊಂಡು ಒಪ್ಪಿದಳು. ಆ ಕ್ಷಣ ಅವಳ ಮುಖದಲ್ಲಿ ಕಂಡ ಆ ಸಣ್ಣ ಭರವಸೆ ನನಗೂ ಧೈರ್ಯ ನೀಡಿತು. ಮನೆಗೆ ಬಂದ ಮೇಲೆ ನನಗೆ ಆ ರಾತ್ರಿ ನಿದ್ದೆ ಬರಲಿಲ್ಲ. ಗಡಿಯಾರದ ಮುಳ್ಳು ಒಂದೊಂದೇ ಹೆಜ್ಜೆ ಇಡುತ್ತಿದ್ದರೆ ನನ್ನ ಎದೆ ಬಡಿತ ಹೆಚ್ಚಾಗುತ್ತಿತ್ತು. ಇದು ಸರಿನಾ ಅಥವಾ ತಪ್ಪಾ? ಮನೆಯವರಿಗೆ ಗೊತ್ತಾದ್ರೆ ಏನಾಗುತ್ತೆ ಎಂಬ ಪ್ರಶ್ನೆಗಳು ಸುಳಿದಾಡುತ್ತಿದ್ದವು. ಗೆಳತಿಯ ಪ್ರೀತಿಗಾಗಿ ನಾನು ಯಾವ ಅಪಾಯವನ್ನು ಎದುರಿಸಲು ಸಿದ್ಧವಾಗಿದ್ದೆ. ಆದರೆ ವಿಧಿ ನಮಗಾಗಿ ಬೇರೆಯದೇ ಆದ ನಾಟಕವನ್ನು ಬರೆದಿತ್ತು. ಆ ರಾತ್ರಿ ಕಳೆದು ಬೆಳಗಿನ ಜಾವ ಏನಾಗಲಿದೆ ಎಂಬ ಸುಳಿವು ನನಗಾಗಲಿ ಅಮಿತ್ಗಾಗಲಿ ಇರಲಿಲ್ಲ. ಸ್ನೇಹಕ್ಕಾಗಿ ಇಟ್ಟ ಹೆಜ್ಜೆ ನಮ್ಮಿಬ್ಬರ ಬದುಕನ್ನೇ ತಿರುವು ಮುರುವು ಮಾಡಲಿದೆ ಎಂದು ನಾವಿಬ್ಬರು ಊಹಿಸಿರಲಿಲ್ಲ. ರಾತ್ರಿ ಇಡೀ ಕಣ್ಣಿಗೆ ನಿದ್ದೆ ಇರಲಿಲ್ಲ. ಒಂದು ಕಡೆ ನೀತುವಿನ ಜೀವನ ಸುಖಮಯವಾಗಲಿ ಎನ್ನುವ ಪ್ರಾರ್ಥನೆ, ಇನ್ನೊಂದು ಕಡೆ ಮನೆಯವರಿಗೆ ತಿಳಿದರೆ ಏನಾಗಬಹುದು ಎನ್ನುವ ನಡುಕ. ಗಡಿಯಾರದಲ್ಲಿ ಮುಂಜಾನೆ 3:30 ಆಗುತ್ತಿದ್ದಂತೆ ನಾನು ಮೆಲ್ಲನೆ ಹಾಸಿಗೆಯಿಂದ ಎದ್ದೆ. ಯಾರೂ ಎಚ್ಚರವಾಗದಂತೆ ಬಾಗಿಲು ತೆರೆದು ಹೊರಬಂದೆ. ರಸ್ತೆಯಲ್ಲಿ ಮಂಜು ಕವಿದಿತ್ತು. ಗಾಳಿಯಲ್ಲಿ ಒಂದು ರೀತಿಯ ನಿಗೂಢ ಮೌನವಿತ್ತು. ಸರಿಯಾಗಿ 4 ಗಂಟೆಗೆ ಊರ ಹೊರಗಿನ ಆ ಪುರಾತನ ದೇವಸ್ಥಾನವನ್ನು ತಲುಪಿದೆ. ದೇವಸ್ಥಾನದ ಆವರಣದಲ್ಲಿ ಅಮಿತ್ ಅತ್ತಿತ್ತ ಸುಳಿದಾಡುತ್ತಿದ್ದ. ನಾನು ಕೇಳಿದೆ, ಅಮಿತ್, ನೀತು ಬಂದಿದ್ದಾಳಾ? ಸೂರಜ್ ಎಲ್ಲಿದ್ದಾನೆ? ಅಮಿತ್ ಕಳವಳದಿಂದ ಹೇಳಿದ, ಇಲ್ಲ ಆರಾಧ್ಯ, ನಾನು ನಿನಗಿಂತ 10 ನಿಮಿಷ ಮೊದಲೇ ಬಂದೆ. ಇಲ್ಲಿ ಇನ್ನೂ ಯಾರೂ ಬಂದಿಲ್ಲ. ಸೂರಜ್ಗೆ ಫೋನ್ ಮಾಡಿದೆ. ಅವನ ಮೊಬೈಲ್ ಸ್ವಿಚ್ ಆಫ್ ಅಂತ ಬರ್ತಿದೆ. ಗಂಟೆ 5 ಆಯಿತು. ಹಕ್ಕಿಗಳ ಚಿಲಿಪಿಲಿ ಶುರುವಾಯಿತು. ಆದರೆ ನೀತು ಅಥವಾ ಸೂರಜ್ ಇಬ್ಬರ ಸುಳಿವೇ ಇರಲಿಲ್ಲ. ನನ್ನ ಮನಸ್ಸು ಕೆಟ್ಟದನ್ನೇ ಯೋಚಿಸುತ್ತಿತ್ತು. ನೀತು ಸಿಕ್ಕಿಬಿದ್ದಳಾ? ಸೂರಜ್ ಮನಸ್ಸು ಬದಲಾಯಿಸಿದನೆ ಎಂದು ಚಡಪಡಿಸುತ್ತಿದ್ದೆ. ನಾನು ಹೇಳಿದೆ, ಅಮಿತ್, 5:30 ಆಗುತ್ತಿದೆ. ಇಲ್ಲಿರುವುದು ಸುರಕ್ಷಿತವಲ್ಲ. ಮನೆಯಲ್ಲಿ ಎಲ್ಲರೂ ಎಚ್ಚರವಾಗುವ ಸಮಯ ಇದು. ಅವರು ಯಾಕೆ ಬರಲಿಲ್ಲ? ಅಮಿತ್ ಹೇಳಿದ, ಇನ್ನು 10 ನಿಮಿಷ ಕಾಯೋಣ. ನಾನು ಹೇಳಿದೆ, ಪ್ಲೀಸ್, ಅವರು ಬರದೇ ಇದ್ದರೆ ನಾವಿಬ್ಬರು ಹೋಗಿ ಮದುವೆ ಮನೆಯಲ್ಲಿ ಇರೋಣ. ಯಾರಿಗೂ ಸಂಶಯ ಬರುವುದಿಲ್ಲ. ಆದರೆ ವಿಧಿ ನಮ್ಮಿಬ್ಬರಿಗೂ ಆ ಸಮಯವನ್ನು ಕೊಡಲಿಲ್ಲ. 6 ಗಂಟೆಯಾಗುತ್ತಿದ್ದಂತೆ ಮಂಜು ಚದರಿ ಮಸುಕಾದ ಬೆಳಕು ಹರಡಿತು. ಇದ್ದಕ್ಕಿದ್ದಂತೆ ದೇವಸ್ಥಾನದ ಕೆಳಗಿನ ರಸ್ತೆಯಲ್ಲಿ ಗಲಾಟೆ ಕೇಳಿಸಿತು. ಬೈಕ್ಗಳ ಸದ್ದು, ಟಾರ್ಚ್ ಹಿಡಿದ ಜನ ದೇವಸ್ಥಾನದ ಮೆಟ್ಟಿಲುಗಳತ್ತ ಧಾವಿಸಿ ಬರುತ್ತಿದ್ದರು. ನಾನು ಮತ್ತು ಅಮಿತ್ ಬೆಚ್ಚಿಬಿದ್ದೆವು. ಹೊರಬಂದು ನೋಡುವಷ್ಟರಲ್ಲಿ ನನ್ನ ಅಪ್ಪ ಅಮ್ಮ, ಅಮಿತ್ನ ಅಣ್ಣ ಮತ್ತು ಮನೆಯವರು ಊರಿನ 10 ಜನರೊಂದಿಗೆ ಅಲ್ಲಿಗೆ ಬಂದಿದ್ದರು. ಎಲ್ಲರ ಮುಖದಲ್ಲೂ ಬೆಂಕಿಯಂತ ಸಿತ್ತಿತ್ತು. ನನ್ನ ಅಪ್ಪ ಜೋರಾದ ಧ್ವನಿಯಲ್ಲಿ ಹೇಳಿದರು, ಆರಾಧ್ಯ, ಇಲ್ಲಿ ಏನು ಮಾಡ್ತಿದ್ದೀಯಾ ಈ ಹೊತ್ತಲ್ಲಿ? ಇವನ ಜೊತೆ ನಮ್ಮ ಮರ್ಯಾದೆ ಕಳೆಯಲು ಬಂದಿದ್ದೀಯಾ? ನಾನು ಕಣ್ಣೀರು ಹಾಕುತ್ತಾ ಹೇಳಿದೆ, ಅಪ್ಪ ಪ್ಲೀಸ್, ನಾನು ಹೇಳೋದನ್ನ ಕೇಳಿ. ನಾವು ಇಲ್ಲಿಗೆ ಬಂದಿದ್ದು ನಮ್ಮ ಮದುವೆಗಲ್ಲ. ನೀತು ಮತ್ತು ಸೂರಜ್ ಬರಬೇಕಿತ್ತು. ಆಗ ಊರಿನ ಹಿರಿಯರೊಬ್ಬರು ಹೇಳಿದರು, ಸುಮ್ಮನಿರು, ನೀತು ಮನೆಯಲ್ಲಿ ಮದುವೆ ಹೆಣ್ಣಾಗಿ ಕುಳಿತಿದ್ದಾಳೆ. ನೀವಿಬ್ಬರು ಇಲ್ಲಿ ರಾತ್ರಿಯಿಡೀ ಕಳೆದಿರೋದು ಇಡೀ ಊರಿಗೆ ಗೊತ್ತಾಗಿದೆ. ಅತ್ತ ಆ ಮನೆಯಲ್ಲಿ ಮದುವೆ ನಡೆಯುತ್ತಿದೆ. ಇತ್ತ ಈ ಮನೆಯ ಮರ್ಯಾದೆ ಹಾದಿ ಬೀದಿಯಲ್ಲಿ ಹರಾಜಾಗಿದೆ. ಅಮಿತ್ ಕೂಡ ಸಮಜಾಯಿಸಿ ನೀಡಲು ಯತ್ನಿಸಿದ. ನಮ್ಮಿಬ್ಬರ ನಡುವೆ ಏನೂ ಇಲ್ಲ ಅಂಕಲ್. ನಾವು ಸೂರಜ್ ಮತ್ತು ನೀತುವಿನ ಪ್ರೀತಿಗೆ ಸಹಾಯ ಮಾಡಲು ಬಂದಿದ್ದು ಅಷ್ಟೇ. ಆಗ ಅಮಿತ್ನ ಅಣ್ಣ ಹೇಳಿದ, ಸಾಕು ನಿನ್ನ ಹರಿಕತೆ. ಯಾರೂ ಇಲ್ಲದ ದೇವಸ್ಥಾನದಲ್ಲಿ ಬೆಳಗಿನ ಜಾವ 4 ಗಂಟೆಗೆ ಯಾವ ಗೆಳೆಯ ಬರುತ್ತಾನೆ? ಈಗ ಉಳಿದಿರೋದು ಒಂದೇ ದಾರಿ. ನಿಮ್ಮಿಬ್ಬರಿಗೂ ಈಗಲೇ ಮದುವೆಯಾಗಬೇಕು. ಇಲ್ಲವಾದರೆ 2 ಕುಟುಂಬದವರು ವಿಷ ಕುಡಿಯಬೇಕಾಗುತ್ತದೆ. ನಾನು ಮತ್ತು ಅಮಿತ್ ಎಷ್ಟೇ ಬೇಡಿಕೊಂಡರೂ ಅಂಗಲಾಚಿದರೂ ಯಾರೂ ಕೇಳಲಿಲ್ಲ. ದೇವಸ್ಥಾನದ ಅರ್ಚಕರನ್ನು ಕರೆಸಿ ಯಾವುದೇ ಅಬ್ಬರವಿಲ್ಲದೆ ಮನಸ್ಸಿಲ್ಲದ 2 ಜೀವಿಗಳನ್ನು ಒಂದೇ ಬಂಧನಕ್ಕೆ ದೂಡಿದರು. ಯಾರಿಗಾಗಿ ಬಂದಿದ್ದರೋ ಅವರೇ ಇಲ್ಲದಾಗ ಸುಳ್ಳೆ ಸತ್ಯವಾಗಿ ಬದಲಾಗಿತ್ತು. ಮರ್ಯಾದೆಯ ಹೆಸರಿನಲ್ಲಿ 2 ಜೀವದ ಬಲಿ ನಡೆಯಿತು. ನಾನು ಅಮಿತ್ನ ಮನೆಗೆ 2ನೇ ಸೊಸೆಯಾಗಿ ಕಾಲಿಟ್ಟೆ. ಸಂಭ್ರಮವಿಲ್ಲದ ಆ ಮದುವೆಗೆ ಸಾಕ್ಷಿಯಾಗಿದ್ದು ಕೇವಲ ಕಹಿಯಾದ ನೆನಪುಗಳು ಮಾತ್ರ. ಅಮಿತ್ನ ಅಣ್ಣನಿಗೆ ಮದುವೆಯಾಗಿದ್ದರಿಂದ ಅತ್ತೆ, ಮಾವ ಮತ್ತು ಅಕ್ಕಪಕ್ಕದವರ ಕಣ್ಣು ನಮ್ಮ ಮೇಲೆ ಇತ್ತು. ಆರಂಭದ 2 ದಿನಗಳ ಕಾಲ ಅಮಿತ್ ನನ್ನ ಬಳಿ ಸರಿಯಾಗಿ ಮಾತನಾಡಲಿಲ್ಲ. ಅಮಿತ್ ಹೇಳಿದ, ಆರಾಧ್ಯ, ನನಗೂ ಗೊತ್ತಿದೆ ನಿನಗೆ ಈ ಮದುವೆ ಇಷ್ಟ ಇಲ್ಲ ಅಂತ. ನನಗೂ ಹಾಗೆಯೇ. ವಿಧಿಯ ಆಟ ಇದು. ಆದರೆ ಸಮಸ್ಯೆ ಅಮಿತ್ನಿಂದ ಬರಲಿಲ್ಲ, ಅಮಿತ್ನ ತಾಯಿಯಿಂದ ಬಂತು. ನನಗೆ ನನ್ನ ಅತ್ತೆ ಸ್ವಲ್ಪ ವಿಚಿತ್ರವೆಂದು ಮೊದಲೇ ಅನ್ನಿಸಿತು. ಅವರು ನನ್ನ ಜೊತೆ ಮುಖ ಕೊಟ್ಟು ಮಾತನಾಡುತ್ತಿರಲಿಲ್ಲ.
ಏನೋ ಒಳಸಂಚು ನಡೆಸುತ್ತಿರುವಂತೆ ಅವರ ಕಣ್ಣುಗಳು ಕಾಣುತ್ತಿದ್ದವು. ನಾನು ಮನಸ್ಸೆಲ್ಲ ಯೋಚಿಸಿದೆ. ನಾನು ಈ ಮನೆಗೆ ಬಂದಾಗಿನಿಂದ ಅತ್ತೆ ನನ್ನ ಜೊತೆ ಸರಿಯಾಗಿ ಮಾತನಾಡುತ್ತಿರಲಿಲ್ಲ. ಅವರಿಗೆ ನನ್ನ ಮೇಲೆ ಯಾಕೆ ಇಷ್ಟು ದ್ವೇಷ? ಮದುವೆಯಾಗಿ 1 ವಾರ ಕಳೆಯಿತು. ನನಗೆ ನನ್ನ ದೇಹದಲ್ಲಿ ವಿಚಿತ್ರ ಬದಲಾವಣೆಗಳು ಕಾಣಿಸಿಕೊಳ್ಳತೊಡಗಿದವು. ರಾತ್ರಿ ಮಲಗಿದರೆ ಸಾಕು, ಯಾರೋ ಎದೆಯ ಮೇಲೆ ಕುಳಿತಂತೆ, ಉಸಿರುಗಟ್ಟಿಸಿದಂತೆ ಭಾಸವಾಗುತ್ತಿತ್ತು. ವಿಪರೀತ ತಲೆನೋವು, ತಳಮಳ ಮತ್ತು ಮಾನಸಿಕ ಸ್ಥಿಮಿತ ಕಳೆದುಕೊಂಡಂತೆ ಅನ್ನಿಸುತ್ತಿತ್ತು. ಒಂದು ರಾತ್ರಿ ಕಿರುಚುತ್ತಾ ಎದ್ದು ಕುಳಿತೆ. ಅಮಿತ್, ಅಮಿತ್, ಎದ್ದೇಳಿ. ಯಾರು ನಮ್ಮ ರೂಮಿನಲ್ಲಿ ಸುಳಿದಾಡಿದ ಹಾಗಾಯಿತು. ನನಗ್ಯಾಕೋ ತುಂಬಾ ಭಯವಾಗ್ತಿದೆ. ಅಮಿತ್ ನಿದ್ದೆಗಣ್ಣಿನಲ್ಲೇ, ಅದೆಲ್ಲ ನಿನ್ನ ಭ್ರಮೆ ಆರಾಧ್ಯ. ಮದುವೆ ಟೆನ್ಷನ್ ಇನ್ನು ಹೋಗಿಲ್ಲ ನಿನಗೆ, ಮಲಗಿಕೋ. ಆದರೆ ಇದು ಭ್ರಮೆಯಾಗಿರಲಿಲ್ಲ. ನಾನು 2 ದಿನದ ಮಟ್ಟಿಗೆ ನನ್ನ ಅಮ್ಮನ ಮನೆಗೆ ಹೋದಾಗ ನಾನು ಸಂಪೂರ್ಣವಾಗಿ ಆರೋಗ್ಯವಾಗಿದ್ದೆ. ತವರಿಗೆ ಹೋದರೆ ನನ್ನ ಮನಸ್ಸು ಶಾಂತವಾಗುತ್ತಿತ್ತು, ಊಟ ಸೇರುತ್ತಿತ್ತು. ಮತ್ತೆ ಗಂಡನ ಮನೆಗೆ ಮರಳಿದ ತಕ್ಷಣ ಅದೇ ಮಾನಸಿಕ ಹಿಂಸೆ ಪುನಃ ಆರಂಭವಾಗುತ್ತಿತ್ತು. ಸ್ವಲ್ಪ ದಿನಗಳಲ್ಲೇ ಸತ್ಯ ತಿಳಿಯಿತು. ನನ್ನ ಅತ್ತೆ ಮಾಟ ಮಂತ್ರ ಮಾಡಿಸುವವರ ಮನೆಗೆ ಹೋಗುತ್ತಿದ್ದರು. ಬೇರೆ ದಾರಿಯಿಲ್ಲದೆ ದೈಹಿಕ ಮತ್ತು ಮಾನಸಿಕ ಯಾತನೆ ಅನುಭವಿಸುತ್ತಲೇ ಆ ನರಕದಲ್ಲಿ 2 ತಿಂಗಳು ಕಳೆದೆ. ಅದೇ ಸಮಯದಲ್ಲಿ ಅಮಿತ್ಗೆ ಮುರುಡೇಶ್ವರದ ಒಂದು ಹಾಸ್ಟೆಲ್ನಲ್ಲಿ ಕುಕ್ ಕೆಲಸ ಸಿಕ್ಕಿತು. ಅದು ನನಗೆ ದೇವರೇ ನೀಡಿದ ಅವಕಾಶದಂತೆ ಕಂಡಿತು. ನಾನು ಅಮಿತ್ನ ಬಳಿ ಹೇಳಿದೆ, ಅಮಿತ್, ನಾನು ಇಲ್ಲಿ ಇರಲಾರೆ. ಅತ್ತೆಯವರ ನಡವಳಿಕೆ ನನಗೆ ಹೆದರಿಕೆ ತರುತ್ತಿದೆ. ನಾನು ಕೂಡ ನಿಮ್ಮ ಜೊತೆ ಮುರುಡೇಶ್ವರಕ್ಕೆ ಬರುತ್ತೇನೆ. ಅಮಿತ್ ಮೊದಲು ಒಪ್ಪದಿದ್ದರೂ ನಂತರ ನನ್ನ ನೈಜ ಸ್ಥಿತಿಯನ್ನು ಕಂಡು ಕರೆದುಕೊಂಡು ಹೋಗಲು ಒಪ್ಪಿದ. ಮುರುಡೇಶ್ವರದಲ್ಲಿ ನಾವು ಒಂದು ಪುಟ್ಟ ಕೋಣೆಯನ್ನು ಬಾಡಿಗೆಗೆ ಪಡೆದೆವು. ಅಲ್ಲಿನ ಸಮುದ್ರದ ಗಾಳಿ ಮತ್ತು ಶಾಂತ ವಾತಾವರಣದಲ್ಲಿ ನಾನು ಮೆಲ್ಲನೆ ಚೇತರಿಸಿಕೊಂಡೆ. 3-4 ತಿಂಗಳಲ್ಲೇ ನಾನು ಗರ್ಭಿಣಿಯಾದೆ. ಆದರೆ ಆ ಸಂಭ್ರಮವು ಹೆಚ್ಚು ದಿನ ಉಳಿಯಲಿಲ್ಲ. ಗರ್ಭಿಣಿಯಾದ ಕಾರಣ ಸರಿಯಾದ ಆರೈಕೆ ಬೇಕೆಂದು ನಾನು ನನ್ನ ಅಮ್ಮನ ಮನೆಗೆ ಬಂದೆ. ಅಮಿತ್ ಕೆಲಸದ ಕಾರಣ ಮುರುಡೇಶ್ವರದಲ್ಲೇ ಉಳಿದುಕೊಂಡ. ಪ್ರತಿ ವಾರ ರಜೆ ಸಿಕ್ಕಾಗ ಅಮಿತ್ ನನ್ನನ್ನು ನೋಡಲು ಊರಿಗೆ ಬರುತ್ತಿದ್ದ. ಆರಂಭದಲ್ಲಿ ಎಲ್ಲವೂ ಚೆನ್ನಾಗಿಯೇ ಇತ್ತು. ಆದರೆ ಕ್ರಮೇಣ ಅಮಿತ್ನ ನಡವಳಿಕೆ ಬದಲಾಗತೊಡಗಿತು. ಅವನು ಬಂದಾಗಲೆಲ್ಲ ನನ್ನ ಬಳಿ ಕುಳಿತು ಮಾತನಾಡುವ ಬದಲು ಫೋನ್ನಲ್ಲಿ ಹೆಚ್ಚು ವ್ಯಸ್ತವಾಗಿರುತ್ತಿದ್ದ. ಸಂಜೆಯಾಗುತ್ತಿದ್ದಂತೆ ನನ್ನನ್ನು ಬಿಟ್ಟು ತನ್ನ ಹಳೆಯ ಗೆಳೆಯರನ್ನು ಭೇಟಿಯಾಗಲು ಹೋಗುತ್ತಿದ್ದ. ಆ ಗೆಳೆಯರೆಲ್ಲರೂ ಕುಡುಕರಾಗಿದ್ದರು. ಅಮಿತ್ ಅವರ ಸಹವಾಸಕ್ಕೆ ಬಿದ್ದು ಮದ್ಯಪಾನ ಮಾಡಲು ಶುರು ಮಾಡಿದ. ಒಂದು ರವಿವಾರ ಸಂಜೆ ಅಮಿತ್ ಮನೆಗೆ ಬಂದಾಗ ಅವನ ಮೈಯಿಂದ ಸಾರಾಯಿಯ ವಾಸನೆ ಬರುತ್ತಿತ್ತು. ಅಮಿತ್, ನೀವ್ಯಾಕೆ ಹೀಗೆ ಮಾಡ್ತಿದ್ದೀರಾ? ನಾನು 5 ತಿಂಗಳ ಗರ್ಭಿಣಿ. ಈ ಸಮಯದಲ್ಲಿ ನಿಮ್ಮ ಬೆಂಬಲ ನನಗೆ ಬೇಕು. ನಿಮ್ಮ ಗೆಳೆಯರು ಸರಿಯಿಲ್ಲ ಎಂದೆ. ಅಮಿತ್ ತೂರಾಡುತ್ತಾ, ನಿನಗೆ ಅದೆಲ್ಲ ಗೊತ್ತಾಗಲ್ಲ ಆರಾಧ್ಯ. ಗೆಳೆಯರು ನನ್ನ ಬಗ್ಗೆ ಎಷ್ಟು ಕಾಳಜಿ ಮಾಡ್ತಾರೆ ಗೊತ್ತಾ? ಅವರು ನನಗೆ ಈ ಜೀವನದ ಬಗ್ಗೆ ಎಚ್ಚರಿಕೆ ಕೊಡ್ತಿದ್ದಾರೆ. ನೀನು ಸುಮ್ಮನೆ ಇರು. ಆರಾಧ್ಯಳ ಜೀವನದಲ್ಲಿ ವಿಧಿಯಾಟ ಇನ್ನೂ ಮುಗಿದಿಲ್ಲ. ಒಬ್ಬ ಗೆಳತಿಗಾಗಿ ಸ್ನೇಹದ ಹಾದಿಯಲ್ಲಿ ಹೊರಟ ಆರಾಧ್ಯ ಇಂದು ಕುಡುಕ ಗಂಡ ಮತ್ತು ಅತಿತೇಂದ್ರಿಯ ಶಕ್ತಿಗಳ ಭಯದ ನಡುವೆ ಸಿಲುಕಿದ್ದಳು. ಆರಾಧ್ಯಳ ಹೊಟ್ಟೆಯಲ್ಲಿ ಬೆಳೆಯುತ್ತಿದ್ದ ಜೀವಕ್ಕೆ ಭವಿಷ್ಯದ ಬಗ್ಗೆ ಯಾವ ಭರವಸೆಯೂ ಇರಲಿಲ್ಲ. ಆ ಮುಂಜಾನೆಯ ದೇವಸ್ಥಾನದ ಘಟನೆ ಆರಾಧ್ಯಳ ಇಡೀ ಬದುಕನ್ನು ಒಂದು ಕತ್ತಲೆ ಕೋಣೆಗೆ ತಳ್ಳಿತು. ಆ ಕಾಲೇಜು ದಿನಗಳ ಅಮಾಯಕ ಸ್ನೇಹ ಮತ್ತು ಪ್ರೀತಿ ಈಗ ಕಹಿಯಾದ ಸಂಶಯದ ಹಾದಿಗೆ ತಿರುಗಿತ್ತು. ಅಮಿತ್ ತನ್ನ ಗೆಳೆಯರ ಮಾತುಗಳನ್ನು ವೇದವಾಕ್ಯದಂತೆ ನಂಬತೊಡಗಿದ. ಆ ಗೆಳೆಯರು ಕೇವಲ ಕುಡಿತದ ಜೊತೆಗಾರರಲ್ಲ, ಬದುಕನ್ನು ಹಾಳು ಮಾಡುವ ವಿಷ ಜಂತುಗಳಾಗಿದ್ದರು. ಅವರು ಅಮಿತ್ನ ಬಳಿ ಹೋಗಿ ಇಲ್ಲ ಸಲ್ಲದ ಮಾತುಗಳನ್ನು ಹೇಳುತ್ತಿದ್ದರು. ಅಮಿತ್ನ ಗೆಳೆಯ, ಅಮಿತ್, ನೀನು ಅಲ್ಲಿ ಕೆಲಸಕ್ಕೆ ಹೋದಾಗ ನಿನ್ನ ಹೆಂಡತಿಲಿ ಸುಮ್ಮನೆ ಇರಲ ಕಣೋ, ಅವಳಿಗೆ ಬೇರೆ ಯಾರ ಜೊತೆಗೂ ಸಂಬಂಧವಿದೆ. ನೀನು ಇಲ್ಲದಿದ್ದಾಗ ಅವಳ ಮನೆಗೆ ಅಪರಿಚಿತ ಹುಡುಗರು ಬಂದು ಹೋಗುವುದನ್ನು ನಾವೇ ನೋಡಿದ್ದೇವೆ. ಈ ಮಾತುಗಳು ಅಮಿತ್ನ ಮನಸ್ಸಿನಲ್ಲಿ ಕಾಳ್ಗಿಚ್ಚಿನಂತೆ ಹರಡಿತು. ಸಂಬಂಧಗಳು ಕೂಡ ಸುಳ್ಳಿನಂತೆ ಕಹಿಯಾಗತೊಡಗಿದವು. ಇಷ್ಟು ದಿನ ತನಗಾಗಿ ನಿಂತಿದ್ದ ಹೆಂಡತಿಯನ್ನು ನಂಬುವ ಬದಲು ಕುಡಿತದ ಅಮಲಿನಲ್ಲಿ ಗೆಳೆಯರ ಸುಳ್ಳನ್ನೇ ಸತ್ಯವೆಂದು ಭಾವಿಸಿದ. ಅಲ್ಲಿಂದಲೇ ಅವನ ಕುಡಿತದ ಪ್ರಮಾಣ ಹೆಚ್ಚಾಯಿತು. ಮನೆಯ ಜವಾಬ್ದಾರಿ ಮರೆತು ಮದ್ಯದ ಬಾಟಲಿಯಲ್ಲಿ ನೆಮ್ಮದಿ ಹುಡುಕತೊಡಗಿದ. ಈ ಸಂಶಯವು 15 ದಿನಕ್ಕೊಮ್ಮೆ ಅವನು ರಜೆ ಮೇಲೆ ಬಂದಾಗ ಆರಾಧ್ಯಳ ಮೇಲೆ ದೈಹಿಕ ಹಿಂಸೆಯಾಗಿ ಸ್ಫೋಟಗೊಳ್ಳುತ್ತಿತ್ತು. ಆರಾಧ್ಯ ಗರ್ಭಿಣಿಯಾಗಿದ್ದರೂ ಅಮಿತ್ನ ಮನಸ್ಸಿನಲ್ಲಿ ಕನಿಕರ ಮೂಡಲಿಲ್ಲ. ಸಂಜೆ ಹೊತ್ತಿಗೆ ಕುಡಿದು ಅಮ್ಮನ ಮನೆಗೆ ಬಂದು ಆರ್ಭಟಿಸುತ್ತಿದ್ದ. ಅಮಿತ್ ತೂರಾಡುತ್ತಾ, ನಿನ್ನನ್ನು ನೋಡಲು ಯಾವ ಹುಡುಗರು ಬರ್ತಾರೆ ಇಲ್ಲಿಗೆ? ನಾನು ಭಯದಿಂದ ಹೇಳಿದೆ, ಅಮಿತ್, ನಾನು ಇಲ್ಲಿ ಅಪ್ಪ ಅಮ್ಮನ ಜೊತೆ ಇದ್ದೀನಿ, ಯಾರೂ ಬರಲ್ಲ. ದಯವಿಟ್ಟು ಇಂಥ ಮಾತುಗಳನ್ನ ಆಡಬೇಡಿ ಎಂದೆ. ಅವನು ನನ್ನ ಕೂದಲನ್ನು ಹಿಡಿದು ಎಳೆದಾಡುತ್ತಿದ್ದ. ಬಾಯಿಗೆ ಬಂದಂತೆ ಬೈಯುತ್ತಿದ್ದ. ನನ್ನ ಅಪ್ಪ ಅಮ್ಮನಿಗೆ ಈಗ ತುಂಬಾ ವಯಸ್ಸಾಗಿದೆ. ಮಗಳ ಮೇಲೆ ಕೈ ಮಾಡುತ್ತಿರುವುದನ್ನು ನೋಡಿ ಮೈಯಲ್ಲಿ ಶಕ್ತಿ ಇಲ್ಲದಿದ್ದರೂ ಅಡ್ಡ ನಿಲ್ಲುತ್ತಿದ್ದರು. ಆ ವಯಸ್ಸಾದ ಜೀವಗಳು ಅಳುತ್ತಾ ಬೇಡಿಕೊಂಡರೂ ಅಮಿತ್ ನಿಲ್ಲಿಸುತ್ತಿರಲಿಲ್ಲ. ನನ್ನ ತಮ್ಮನೇ ಸಂಘರ್ಷಕ್ಕೆ ಇಳಿಯಬೇಕಾಗುತ್ತಿತ್ತು. ಪ್ರತಿ ಬಾರಿ ನನ್ನ ತಮ್ಮನೇ ನನ್ನನ್ನು ಕಾಪಾಡುತ್ತಿದ್ದ. ಡೆಲಿವರಿ ದಿನ ಹತ್ತಿರ ಬಂದಿತು. ಆಸ್ಪತ್ರೆಯ ವೆಚ್ಚದಿಂದ ಹಿಡಿದು ಎಲ್ಲಾ ಖರ್ಚನ್ನು ನನ್ನ ತಮ್ಮನೇ ನೋಡಿಕೊಳ್ಳುತ್ತಿದ್ದ.
ನವಮಾಸ ತುಂಬಿದ ಮೇಲೆ ನನಗೆ ಒಂದು ಮುದ್ದಾದ ಗಂಡು ಮಗು ಜನಿಸಿತು. ಆ ಪುಟ್ಟ ಕಂದನನ್ನು ನೋಡಿದ ಮೇಲಾದರೂ ಅಮಿತ್ ಬದಲಾಗುತ್ತಾನೆ ಎಂಬ ಸಣ್ಣ ಆಸೆ ನನ್ನಲ್ಲಿತ್ತು. ಆದರೆ ಅದು ಕೂಡ ಸುಳ್ಳಾಯಿತು. ಅಮಿತ್ ಮಗನನ್ನು ನೋಡಲು ಬರುತ್ತಿದ್ದನಾದರೂ ಪ್ರತಿಯೊಂದು ಭೇಟಿಯು ಕುಡಿತದ ಅಮಲಿನಿಂದಲೇ ಶುರುವಾಗುತ್ತಿತ್ತು. ಮಗುವನ್ನು ಎತ್ತಿಕೊಳ್ಳುವಾಗಲೂ ಅವನು ತೂರಾಡುತ್ತಿದ್ದ. ಅವನು ತೂರಾಡುತ್ತಿರುವುದನ್ನು ನೋಡಿ ನಾನು ಮಗುವನ್ನು ಕೊಡಲು ನಿರಾಕರಿಸಿದರೆ ನನ್ನನ್ನು ಹೊಡೆಯಲು ಮುಂದಾಗುತ್ತಿದ್ದ. ಒಂದು ದಿನ ಅಮಿತ್ನ ಕಿರುಕುಳ ಮಿತಿಮೀರಿದಾಗ ನನ್ನ ತಮ್ಮ ಸಿಟ್ಟಿನಲ್ಲಿ, ನೋಡು ಅಮಿತ್, ನಿನ್ನ ಕುಡಿತದ ನಾಟಕ ಇಲ್ಲಿ ನಡೆಯಲ್ಲ. ನಿನ್ನ ಕಾಟದಿಂದ ಅಕ್ಕನಿಗೆ ನೆಮ್ಮದಿ ಇಲ್ಲದಂತಾಗಿದೆ. ಇವತ್ತೇ ಕೊನೆ. ಇನ್ನು ಮುಂದೆ ನಮ್ಮ ಮನೆ ಕಡೆ ನೀನು ಬರಲೇಬಾರದು. ಅಂದಿನಿಂದ ಅಮಿತ್ ಅಮ್ಮನ ಮನೆಗೆ ಬರುವುದು ನಿಲ್ಲಿಸಿದ. ಆದರೆ ಇದು ನೆಮ್ಮದಿಯ ಅಂತ್ಯವಲ್ಲ, ಹೊಸ ಕಷ್ಟಗಳ ಆರಂಭವಾಗಿತ್ತು. ನನ್ನ ಮಗನಿಗೆ 1 ವರ್ಷ ತುಂಬಿತು. ಅಮಿತ್ ಮುರುಡೇಶ್ವರದ ಹಾಸ್ಟೆಲ್ ಕೆಲಸವನ್ನು ಕಳೆದುಕೊಂಡಿದ್ದ. ಕೆಲಸವಿಲ್ಲದೆ ಊರಿನಲ್ಲಿ ಸುತ್ತಾಡುತ್ತಿದ್ದರೂ ಹೆಂಡತಿ ಮಗನ ಬಗ್ಗೆ ಕಿಂಚಿತ್ತೂ ಜವಾಬ್ದಾರಿ ಅವನಿಗೆ ಇರಲಿಲ್ಲ. ಮನೆಯಲ್ಲಿ ತಮ್ಮ ಒಬ್ಬನೇ ದುಡಿಯುತ್ತಿದ್ದ. ಇಡೀ ಮನೆಯ ಖರ್ಚು, ತಂದೆ ತಾಯಿಯ ಔಷಧಿ, ಮಗನ ಹಾಲಿನ ಖರ್ಚು ಎಲ್ಲವನ್ನು ನನ್ನ ತಮ್ಮ ಒಬ್ಬನೇ ನಿಭಾಯಿಸುವುದು ಕಷ್ಟವಾಯಿತು. ಅಮ್ಮ, ನಾನು ಸುಮ್ಮನೆ ಕುಳಿತರೆ ಮನೆ ನಡೆಯಲ್ಲ. ಮಗುವನ್ನು ನೀನು ನೋಡ್ಕೋ. ನಾನು ಗಾರ್ಮೆಂಟ್ ಕೆಲಸಕ್ಕೆ ಸೇರ್ತೀನಿ. 1 ವರ್ಷದ ಹಸುಗೂಸನ್ನು ಮನೆಯಲ್ಲಿ ಬಿಟ್ಟು ನಾನು ಬೆಳಿಗ್ಗೆಯಿಂದ ಸಂಜೆಯವರೆಗೆ ದುಡಿಯಲು ಶುರು ಮಾಡಿದೆ. ನಾನು ಕೆಲಸಕ್ಕೆ ಹೋಗುವ ವಿಷಯ ಅಮಿತ್ಗೆ ತಿಳಿಯಿತು. ಅಲ್ಲಿಂದಲೇ ಅವನ ಹೊಸ ರೀತಿಯ ಕಾಟ ಶುರುವಾಯಿತು. ಅವನು ಪ್ರತಿದಿನ ಸಂಜೆ ನಾನು ಕೆಲಸ ಮುಗಿಸಿ ಬರುವ ಹಾದಿಯಲ್ಲಿ ನಿಂತಿರುತ್ತಿದ್ದ. ಅಮಿತ್ ದಾರಿಯಲ್ಲಿ ಅಡ್ಡ ನಿಂತು ಹೇಳುತ್ತಿದ್ದ, ಸಂಪಾದನೆ ಮಾಡೋಕೆ ಶುರು ಮಾಡಿದ್ಯಲ್ಲ, ಹಣ ತೆಗೆ. ನೋಡು ಅಮಿತ್, ಇದು ನಾನು ಮಗನಿಗಾಗಿ ದುಡಿದ ಹಣ. 1 ರೂಪಾಯಿ ಕೂಡ ಕೊಡಲ್ಲ. ನಾನು ಹಣ ಕೊಡದಿದ್ದಾಗ ಅವನು ಬೀದಿಯಲ್ಲೇ ನನ್ನನ್ನು ಹೊಡೆಯಲು ಶುರು ಮಾಡುತ್ತಿದ್ದ. ನಡು ಬೀದಿಯಲ್ಲೇ ನನ್ನನ್ನು ತುಳಿಯುತ್ತಿದ್ದ. ರಸ್ತೆಯಲ್ಲಿ ಹೋಗುವ ಅಪರಿಚಿತರು ನನ್ನ ರಕ್ಷಣೆಗೆ ಬರಬೇಕಾಗುತ್ತಿತ್ತು. ಪ್ರತಿದಿನವೂ ಇದೇ ಕತೆ. ದುಡಿದ ಹಣವನ್ನು ಗಂಡನಿಗೆ ಕುಡಿಯಲು ಕೊಡಬೇಕಾದ ದುಸ್ಥಿತಿ ನನ್ನದಾಗಿತ್ತು. ಕೊಡದಿದ್ದರೆ ಮೈ ಮೇಲೆ ಗಾಯಗಳು ಗ್ಯಾರಂಟಿ. ಗಾರ್ಮೆಂಟ್ ಕೆಲಸದ ದಾರಿಯಲ್ಲಿ ಅಮಿತ್ನ ಕಿರುಕುಳ ಅಸಹನೀಯವಾದಾಗ ನಾನು ಆ ಕೆಲಸ ಬಿಟ್ಟು ದೂರದ ಒಂದು ರೆಸಾರ್ಟ್ನಲ್ಲಿ ಹೌಸ್ ಕೀಪಿಂಗ್ ಕೆಲಸಕ್ಕೆ ಸೇರಿದೆ. ಆ ರೆಸಾರ್ಟ್ನಿಂದ ವ್ಯಾನ್ ಬರುತ್ತಿತ್ತು. ಆದರೆ ಅದು ಹೈವೇವರೆಗೆ ಮಾತ್ರ ಬರುತ್ತಿತ್ತು. ನನ್ನ ತಮ್ಮ ನನ್ನನ್ನು ಅಮಿತ್ನಿಂದ ರಕ್ಷಿಸಲು ಪ್ರತಿದಿನ ಕೆಲಸಕ್ಕೆ ಹೋಗುವ ಮೊದಲು ನನ್ನನ್ನು ಹೈವೇಗೆ ಬಿಟ್ಟು ಬರುತ್ತಿದ್ದ. ಅಲ್ಲಿ ನನ್ನ ಫ್ರೆಂಡ್ಸ್ ಕೂಡ ಇರುತ್ತಿದ್ದರು. ಅಮಿತ್ಗೆ ಇದು ತಿಳಿದಿತ್ತು. ಅವನು ಹೈವೇಯ ಮರಗಳ ಮರೆಯಲ್ಲಿ ಅಡಗಿ ಕುಳಿತು ಕಾಯುತ್ತಿದ್ದ. ನನ್ನ ತಮ್ಮ ಬೈಕ್ನಲ್ಲಿ ನನ್ನನ್ನು ಬಿಟ್ಟು ಹೋದ ಕೂಡಲೇ ಅಮಿತ್ ಕುಡಿದ ಅಮಲಿನಲ್ಲಿ ಪ್ರತ್ಯಕ್ಷನಾಗುತ್ತಿದ್ದ. ನನ್ನನ್ನು ಹೊಡೆಯಲು ಕೈ ಎತ್ತುತ್ತಿದ್ದ. ಅಲ್ಲಿ ನನ್ನ ಫ್ರೆಂಡ್ಸ್ ಎಲ್ಲರೂ ಸೇರಿ ಅವನನ್ನು ತಡೆಯುತ್ತಿದ್ದರು. ಆದರೆ ಸಂಜೆ ಮನೆಗೆ ಬರುವಾಗ ನಾನೊಬ್ಬಳೇ ಇರುತ್ತಿದ್ದೆ. ಸಂಜೆ 6ಕ್ಕೆ ಕೆಲಸ ಮುಗಿಸಿ ನಾನು ಹೈವೇಯಲ್ಲಿ ವ್ಯಾನ್ ಇಳಿದು ಮನೆಗೆ ಬರುವ ಹೊತ್ತಿಗೆ ಕತ್ತಲಾಗುತ್ತಿತ್ತು. ಆ ಮಬ್ಬುಗತ್ತಲಲ್ಲಿ ಅಡ್ಡಗಟ್ಟಿ ಅಮಿತ್ ನೀಡುವ ದೈಹಿಕ ಮತ್ತು ಮಾನಸಿಕ ಚಿತ್ರಹಿಂಸೆ ಹೇಳತಿರದು. ನನ್ನ ಮಗನಿಗೆ ಈಗ 3 ವರ್ಷ ತುಂಬಿತ್ತು. ನನ್ನ ಗಂಡ ನೀಡುವ ಚಿತ್ರಹಿಂಸೆಗೆ ಕೊನೆಯೇ ಇಲ್ಲದಂತಾಯಿತು. ಅಂದು ಊರಿನಲ್ಲಿ ದೊಡ್ಡ ಜಾತ್ರೆ. ಇಡೀ ಊರು ಸಂಭ್ರಮದಲ್ಲಿದ್ದರೆ ನಾನು ಕೆಲಸ ಮುಗಿಸಿ ಸುಸ್ತಾಗಿ ಮನೆಗೆ ಮರಳುತ್ತಿದ್ದೆ. ಜಾತ್ರೆಯ ಮೈದಾನದ ಹಾದಿಯಲ್ಲೇ ನಾನು ಸಾಗಬೇಕಿತ್ತು. ಅಲ್ಲಿ ಜನಸಾಗರವೇ ನೆರೆದಿತ್ತು. ಅಮಿತ್ ಕಂಠಪೂರ್ತಿ ಕುಡಿದು ತೂರಾಡುತ್ತಾ ಅಲ್ಲಿಯೇ ನಿಂತಿದ್ದ. ನಾನು ಬರುತ್ತಿರುವುದನ್ನು ಕಂಡವನೇ ನನ್ನ ಬಳಿ ಬಂದು ಅಬ್ಬರಿಸಿದ. ಬಂದೆ ಆರಾಧ್ಯ, ಬಾ, ಹಣ ಕೊಡದಿದ್ರೆ ಮನೆಗೆ ಹೋಗೋಕೆ ಬಿಡಲ್ಲ ಎಂದು ಹೇಳಿ ಎಲ್ಲರ ಮುಂದೆ ನನ್ನನ್ನು ಹಿಡಿದು ಎಳೆದಾಡಿದ. ಅತ್ಯಂತ ಕೆಟ್ಟ ಭಾಷೆಯಲ್ಲಿ ನಿಂದಿಸಿದ. ಜನರ ಮುಂದೆ ಹೆಣ್ಣೊಬ್ಬಳಿಗೆ ಆಗಬಹುದಾದ ಗರಿಷ್ಠ ಅವಮಾನ ಅದು. ನನ್ನ ಮೇಲೆ ನನಗೆ ಅಸಹ್ಯವಾಯಿತು. ಇಷ್ಟು ದಿನ ಸಮಾಜಕ್ಕೆ ಹೆದರಿ, ಮರ್ಯಾದೆಗೆ ಹೆದರಿ ಎಲ್ಲವನ್ನೂ ಸಹಿಸಿಕೊಂಡೆ. ಆದರೆ ಅಂದು ಯಾವುದೋ ಒಂದು ಕ್ಷಣದಲ್ಲಿ ನನ್ನೊಳಗೆ ನೊಂದ ಹೆಣ್ಣು ಚಂಡಿಯಾದಳು. ಇಷ್ಟು ದಿನ ಗಂಡ ಎಂದು ಸುಮ್ಮನಿದ್ದೆ. ನಿನಗೆ ಏನು ಮಾಡ್ತೀನಿ ನೋಡು ಎಂದು ಹೇಳಿ ನಾನು ನನ್ನ ಕಾಲಿನ ಚಪ್ಪಲಿಯನ್ನು ಕೈಗೆತ್ತಿಕೊಂಡೆ. ಜನರ ಸಮ್ಮುಖದಲ್ಲೇ ನನ್ನ ಗಂಡನಿಗೆ ಮನ ಬಂದಂತೆ ಥಳಿಸಿದೆ. ಇಷ್ಟು ದಿನದ ಅವನ ಹೊಡೆತಕ್ಕೆ ಪ್ರತಿಯಾಗಿ ನಾನು ಅವನಿಗೆ ಮನ ಬಂದಂತೆ ಥಳಿಸಿದೆ. ಒಬ್ಬ ಹೆಣ್ಣು ಮಗಳು ಚಪ್ಪಲಿಂದ ಹೊಡೆಯುತ್ತಿರುವುದನ್ನು ಕಂಡು ಜಾತ್ರೆಯ ಜನರೆಲ್ಲ ಅಚ್ಚರಿಯಿಂದ ನೋಡತೊಡಗಿದರು. ಅಂದು ನನ್ನಲ್ಲಿ ಯಾವ ಶಕ್ತಿ ಅಡಗಿತ್ತೋ ಗೊತ್ತಿಲ್ಲ. ಹೆಂಡತಿ ಅಬಲೆ ಎಂದು ತಿಳಿದಿದ್ದ ಅಮಿತ್ ಇವತ್ತು ಇಡೀ ಊರಿನ ಮುಂದೆ ಚಪ್ಪಲಿಯಿಂದ ಬಿದ್ದ ಹೊಡೆತ ಅವನ ಅಹಂಕಾರಕ್ಕೆ ದೊಡ್ಡ ಪೆಟ್ಟು ನೀಡಿತು. ಅವಮಾನದಿಂದ ಅಮಿತ್ ಅಲ್ಲಿಂದ ಓಡಿ ಹೋದ. ಅಂದಿನಿಂದ 6 ತಿಂಗಳವರೆಗೆ ಅಮಿತ್ನ ಪತ್ತೆಯೇ ಇರಲಿಲ್ಲ. ಅವನು ಎಲ್ಲಿ ಹೋದ, ಏನಾದ ಎಂಬ ಸುಳಿವು ಯಾರಿಗೂ ಇರಲಿಲ್ಲ. ನನ್ನ ಕಣ್ಣಿಗೆ ಅವನು ಎಲ್ಲಿಯೂ ಬೀಳಲಿಲ್ಲ. 6 ತಿಂಗಳ ಕಾಲ ನಾನು ನನ್ನ ಮಗನೊಂದಿಗೆ ಭಯವಿಲ್ಲದ ನೆಮ್ಮದಿಯ ಜೀವನ ನಡೆಸಿದೆ. ನನ್ನ ದಿನಚರಿ ಈಗ ಯಾಂತ್ರಿಕವಾಗಿದ್ದರೂ ನೆಮ್ಮದಿಯಿಂದ ಕೂಡಿತ್ತು. ಬೆಳಿಗ್ಗೆ 5 ಗಂಟೆಗೆ ಎದ್ದರೆ ಮಗನಿಗೆ ತಿಂಡಿ ಮಾಡುವುದು, ಅಪ್ಪ ಮನೆಗೆ ಅಡುಗೆ ಸಿದ್ಧಪಡಿಸುವುದು, ನಂತರ ಕೆಲಸಕ್ಕೆ ಹೊರಡುವುದು. ಸಂಜೆ 7 ಗಂಟೆಯವರೆಗೆ ರೆಸಾರ್ಟ್ನಲ್ಲಿ ಕಠಿಣ ಪರಿಶ್ರಮ ಪಟ್ಟು ದುಡಿದು ಬಂದರೂ ಮನಸ್ಸಿನಲ್ಲಿ ಇವತ್ತು ದಾರಿಯಲ್ಲಿ ಅವನು ಸಿಗುತ್ತಾನೋ ಏನೋ ಎಂಬ ಭಯವಿರಲಿಲ್ಲ. ಆ 6 ತಿಂಗಳಲ್ಲಿ ನಾನು ಮಾನಸಿಕವಾಗಿ ಮತ್ತು ಆರ್ಥಿಕವಾಗಿ ಸ್ವಲ್ಪ ಚೇತರಿಸಿಕೊಂಡೆ. ಮಗನಿಗೆ 3 ವರ್ಷವಾಗಿದ್ದರಿಂದ ಅವನನ್ನು ಹತ್ತಿರದ ಅಂಗನವಾಡಿಗೆ ಸೇರಿಸಲಾಯಿತು.
6 ತಿಂಗಳ ಮೌನದ ನಂತರ ಒಂದು ದಿನ ಅಮಿತ್ ಮತ್ತೆ ನನ್ನ ತವರು ಮನೆಗೆ ಬಂದನು. ಅವನ ಮುಖದಲ್ಲಿ ಮೊದಲಿನ ಆರ್ಭಟವಿರಲಿಲ್ಲ. ಬದಲಿಗೆ ಒಂದು ರೀತಿಯ ಸೋಲಿನ ಛಾಯೆ ಇತ್ತು. ಅಮಿತ್ ಹೇಳಿದ, ಆರಾಧ್ಯ, ನಡೆ ಮನೆಗೆ ಹೋಗೋಣ. ಆಗಿದ್ದೆಲ್ಲ ಆಯಿತು, ಇನ್ನು ಮುಂದೆ ಚೆನ್ನಾಗಿರೋಣ. ಆದರೆ ನನ್ನ ಮನಸ್ಸು ಈಗ ಕಲ್ಲಿನಂತಾಗಿತ್ತು. ಇಲ್ಲ ಅಮಿತ್, ನಾನು ಬರಲ್ಲ. ಇಷ್ಟು ವರ್ಷಗಳ ಕಾಲ ನೀವು ಕೊಟ್ಟ ಹಿಂಸೆ ಸಾಕು. ಇವತ್ತಿಗೂ ನೀವು ಕುಡಿತದ ಚಟ ಬಿಟ್ಟಿಲ್ಲ. ನಿಮ್ಮ ಜೊತೆ ಬಂದರೆ ನನ್ನ ಬದುಕು ಮತ್ತೆ ನರಕವಾಗುತ್ತೆ. ನಾನು ಅಷ್ಟು ಗಟ್ಟಿಯಾಗಿ ನಿಲ್ಲಲು ಮತ್ತೊಂದು ಪ್ರಮುಖ ಕಾರಣ ನನ್ನ ಅತ್ತೆ. ಅತ್ತೆಯ ಮಾಟ ಮಂತ್ರದ ಗೀಳು ಮತ್ತು ನನ್ನ ಮೇಲಿದ್ದ ಅವರ ದ್ವೇಷ ನನ್ನನ್ನು ಕಾಡುತ್ತಿತ್ತು. ನಾನು ಯೋಚಿಸಿದೆ, ನನ್ನನ್ನು ದ್ವೇಷಿಸುವ ಅತ್ತೆ, ಕುಡಿತ ಬಿಡದ ಗಂಡ, ಇವರ ಮಧ್ಯೆ ನಾನು ಹೋದರೆ ನನ್ನ ಮಗನ ಭವಿಷ್ಯ ಏನಾಗಬೇಕು? ಇಲ್ಲ, ನನ್ನ ಮಗನಿಗೆ ಈ ನರಕ ಬೇಡ. ಬೇರೆ ದಾರಿ ಇಲ್ಲದೆ ಅಮಿತ್ ಅಲ್ಲಿಂದ ಹಿಂತಿರುಗಿದನು. ಅಲ್ಲಿಗೆ ನಮ್ಮ ವೈವಾಹಿಕ ಸಂಬಂಧದ ಒಂದು ಅಧ್ಯಾಯ ಬಹುತೇಕ ಮುಗಿದಿತ್ತು. ಕಾಲ ಉರುಳಿತು. ನನ್ನ ಬದುಕಿನಲ್ಲಿ ಒಂದು ಸುಂದರ ಬದಲಾವಣೆ ಎಂದರೆ ನನ್ನ ತಮ್ಮನ ಮದುವೆ. ಮನೆಗೆ ಸೊಸೆಯಾಗಿ ಬಂದ ಹುಡುಗಿ ನನಗೆ ಕೇವಲ ನಾದಿನಿಯಲ್ಲ, ಬದಲಿಗೆ ಒಬ್ಬ ಒಡ ಹುಟ್ಟಿದ ತಂಗಿಯಾದಳು. ತಮ್ಮನ ಹೆಂಡತಿ ಹೇಳುತ್ತಿದ್ದಳು, ಅಕ್ಕ, ನೀವು ಅನುಭವಿಸಿದ ನೋವು ನನಗೆ ಗೊತ್ತು. ನಿಮ್ಮ ಪ್ರತಿ ಹೆಜ್ಜೆಯಲ್ಲೂ ನಾನು ಜೊತೆಯಾಗಿರುತ್ತೇನೆ ಎಂದಿದ್ದಳು. ಅವಳು ಹೇಳಿದಂತೆಯೇ ನಡೆದಳು. ನಾನು ಕೆಲಸಕ್ಕೆ ಹೋದಾಗ ನನ್ನ ಮಗನನ್ನು ತನ್ನ ಸ್ವಂತ ಮಗನಂತೆ ನೋಡಿಕೊಳ್ಳುತ್ತಿದ್ದಳು. ನನ್ನ ಮಗನಿಗೆ ಪ್ರೀತಿಯ ಕೊರತೆಯಾಗದಂತೆ ನೋಡಿಕೊಂಡಳು. ನನಗೀಗ ಮನೆಯಲ್ಲಿ ಒಬ್ಬಳು ಆತ್ಮೀಯ ಗೆಳತಿ ಸಿಕ್ಕಿದಳು. ಗಂಡನಿಲ್ಲದ ಕೊರತೆಯನ್ನು ಈ ಸುಂದರ ಕುಟುಂಬದ ಪ್ರೀತಿ ತುಂಬುತ್ತಿತ್ತು. ಮಗನಿಗೆ 6 ವರ್ಷ ತುಂಬಿದಾಗ ಒಂದು ಘಟನೆ ನನ್ನನ್ನು ದಿಗ್ಭ್ರಮೆಗೊಳಿಸಿತು. ಅಂದು ನಾನು ಕೆಲಸಕ್ಕೆ ರಜೆ ಹಾಕಿ ಮನೆಯಲ್ಲಿದ್ದೆ. ಮಧ್ಯಾಹ್ನ 4 ಗಂಟೆಯ ಸಮಯ. ಗೇಟ್ ಬಳಿ ಯಾರೋ ನಿಂತು ಮಗನ ಹೆಸರನ್ನು ತುಂಬಾ ಸಲುಗೆಯಿಂದ ಕೂಗಿ ಕರೆಯುತ್ತಿದ್ದರು. ಆ ಧ್ವನಿ ನನಗೆ ಚಿರಪರಿಚಿತವಾಗಿತ್ತು. ಬಾಗಿಲಲ್ಲಿ ನಿಂತು ನೋಡಿದಾಗ ನನ್ನ ಮೈ ಜಲ್ಲೆಂದಿತು. ಅಲ್ಲಿ ನಿಂತಿದ್ದವನು ಅಮಿತ್. ಕುಡಿತದ ಅಮಲಿನಲ್ಲಿರದೆ ಶಾಂತವಾಗಿ ಮಗನನ್ನು ಕರೆಯುತ್ತಿದ್ದನು. ನಾನು ಗಾಬರಿಯಿಂದ ಹೇಳಿದೆ, ಅಮಿತ್, ಇಲ್ಲಿಗೆ ಬಂದು ನನ್ನ ಮಗನನ್ನು ಕರೆಯುವ ಧೈರ್ಯ ಎಲ್ಲಿಂದ ಬಂತು? ನನ್ನನ್ನು ನೋಡಿ ಅಮಿತ್ ತಲೆ ತಗ್ಗಿಸಿ ನಿಂತ. ನಾನು ತಕ್ಷಣ ಒಳಗೆ ಹೋಗಿ ಅಮ್ಮನನ್ನ ಪ್ರಶ್ನಿಸಿದೆ. ಅಮ್ಮ ಹೇಳಿದ ಸತ್ಯ ಕೇಳಿ ನನಗೆ ಆಕಾಶವೇ ತಲೆ ಮೇಲೆ ಬಿದ್ದಂತಾಯಿತು. ಅಮ್ಮ ಹೇಳಿದಳು, ಮಗಳೇ, ಸೆಟ್ಟಾಗಬೇಡ. ನಿನ್ನ ಮಗನಿಗೆ 3 ವರ್ಷವಿದ್ದಾಗಿನಿಂದ ಅಮಿತ್ ಆಗಾಗ ಬಂದು ಮಗನನ್ನ ಹೊರಗೆ ಕರೆದುಕೊಂಡು ಹೋಗುತ್ತಿದ್ದ. ಅಪ್ಪ ಮತ್ತು ನಾನು ಮಗುವನ್ನು ಅವನ ಜೊತೆ ಕಳುಹಿಸುತ್ತಿದ್ದೆವು. ಅಮ್ಮನ ಮಾತು ಕೇಳಿ ನನಗೆ ನಂಬಲು ಕೂಡ ಸಾಧ್ಯವಾಗಲಿಲ್ಲ. ನನಗೆ ತಿಳಿಯದೆಯೇ ಅಪ್ಪ ಅಮ್ಮ ನನ್ನ ಗಂಡನ ಜೊತೆ ನನ್ನ ಮಗನನ್ನು ಕಳುಹಿಸುತ್ತಿದ್ದರೆಂದು ತಿಳಿದಾಗ ನನ್ನ ಕೋಪ ಮಿತಿಮೀರಿತು. ನಾನು ಹೇಳಿದೆ, ಅಪ್ಪ, ಅವನಿಂದ ನಾನು ಎಷ್ಟು ಹಿಂಸೆ ಅನುಭವಿಸಿದ್ದೇನೆ ಎಂದು ನಿಮಗೆ ಗೊತ್ತಿಲ್ಲವೇ? ಅವನು ಮಗುವನ್ನು ಕರೆದುಕೊಂಡು ಹೋಗಿ ಏನಾದರೂ ಮಾಡಿದರೆ ಯಾರು ಹೊಣೆ? ಅಂದು ನಾನು ನನ್ನ ಮಗನನ್ನು ಅವನ ಜೊತೆ ಕಳುಹಿಸಲಿಲ್ಲ. ತಂದೆಯಾಗಿ ಅವನಿಗೆ ಹಕ್ಕಿರಬಹುದು, ಆದರೆ ಅವನು ತೋರಿಸಿದ ಕ್ರೌರ್ಯ ನನ್ನ ಮನಸ್ಸಿನಲ್ಲಿ ಇನ್ನೂ ಹಸಿಯಾಗಿತ್ತು. ನನಗೆ ಅಮಿತ್ನ ಅಣ್ಣ ಅಂದರೆ ನನ್ನ ಭಾವನ ಮೇಲೆ ಅಪಾರ ಗೌರವವಿತ್ತು. ಅವರಿಗೆ ಗಂಡು ಮಕ್ಕಳಿರಲಿಲ್ಲ, 2 ಹೆಣ್ಣು ಮಕ್ಕಳಿದ್ದರು. ಹಾಗಾಗಿ ನನ್ನ ಮಗನ ಮೇಲೆ ಅವರಿಗೆ ಅತೀವ ಪ್ರೀತಿ. ಭಾವ ಹೇಳುತ್ತಿದ್ದರು, ಆರಾಧ್ಯ, ಮಗುವನ್ನು ಹಬ್ಬಕ್ಕೆ ಮನೆಗೆ ಕಳುಹಿಸಿಕೊಡು. ಅಮ್ಮ ಕೂಡ ಅವನನ್ನು ನೋಡಲು ಹಂಬಲಿಸುತ್ತಿದ್ದಾರೆ ಎಂದರು. ಇಲ್ಲಿ ಒಂದು ವಿಚಿತ್ರ ಸತ್ಯವಿತ್ತು. ನನ್ನನ್ನು ಹೀಯಾಳಿಸುತ್ತಿದ್ದ ಮಾಟ ಮಂತ್ರದಿಂದ ನನ್ನನ್ನು ಹಿಂಸಿಸುತ್ತಿದ್ದ ಅತ್ತೆಗೆ ನಾನು ಬೇಕಿರಲಿಲ್ಲ. ಆದರೆ ಮೊಮ್ಮಗ ಮಾತ್ರ ಬೇಕಿತ್ತು. ಹಿರಿಯರ ಮೇಲಿನ ಗೌರವಕ್ಕಾಗಿ ಮತ್ತು ಮಗುವಿಗೆ ತನ್ನ ತಂದೆಯ ಕುಟುಂಬದಿಂದ ದೂರವಿಡುವುದು ಬೇಡ ಎಂಬ ಉದ್ದೇಶದಿಂದ ನನ್ನ ಮಗನನ್ನು ಕಳುಹಿಸಿಕೊಟ್ಟೆ. ನನ್ನ ಮಗ ಅಲ್ಲಿಗೆ ಹೋದಾಗ ತನ್ನ ಅಪ್ಪ ಮತ್ತು ಅಜ್ಜಿಯ ಜೊತೆ ಪ್ರೀತಿಯಿಂದ ಮಾತನಾಡುತ್ತಿದ್ದ. ಇದನ್ನು ಕೇಳಿದಾಗ ನನ್ನ ಮನಸ್ಸಿನ ಒಂದು ಮೂಲೆಯಲ್ಲಿ ನೋವಾಗುತ್ತಿದ್ದರೂ ಮಗನಿಗಾಗಿ ಎಲ್ಲವನ್ನೂ ನುಂಗಿಕೊಂಡೆ. ಆದರೆ ನಾನು ಮಾತ್ರ ಆ ಮನೆಗೆ ಹೋಗಲಿಲ್ಲ ಮತ್ತು ಅಮಿತ್ ಜೊತೆ ಮತ್ತೆಂದೂ ಮಾತನಾಡಲಿಲ್ಲ. ಕಾಲಚಕ್ರ ಉರುಳಿತು. 2016. ನನ್ನ ಮಗನಿಗೆ ಈಗ 14 ವರ್ಷ. ಅವನು ಈಗ ಬೆಳೆದು ದೊಡ್ಡವನಾಗಿದ್ದಾನೆ. ಅವನಿಗೆ ತನ್ನ ತಾಯಿಯ ಕಣ್ಣೀರಿನ ಕತೆ ಪೂರ್ತಿ ತಿಳಿದಿದೆ. ಕಾಲೇಜು ದಿನಗಳಿಂದ ಹಿಡಿದು ಆ ಹೈವೇ ರಸ್ತೆ ಕಿರುಕುಳದವರೆಗೆ ನಾನು ಅನುಭವಿಸಿದ ಪ್ರತಿಯೊಂದು ನೋವು ಅವನ ಕಣ್ಣೆದುರಿಗಿದೆ. ತನ್ನ ತಾಯಿಗೆ ಅಪ್ಪ ಮಾಡಿದ ಅನ್ಯಾಯವನ್ನು ತಿಳಿದ ಮೇಲೆ ಮಗ ಸ್ವತಃ ಅಪ್ಪನ ಜೊತೆ ಎಲ್ಲಿಯೂ ಹೋಗಲು ಇಷ್ಟಪಡುವುದಿಲ್ಲ. ಅಮಿತ್ ಈಗಲೂ ಮಗನನ್ನು ಕರೆಯಲು ಪ್ರಯತ್ನಿಸುತ್ತಾನೆ. ಆದರೆ ಮಗನ ಉತ್ತರ ಒಂದೇ, ಅಮ್ಮನ ಕಣ್ಣೀರಿಗೆ ಬೆಲೆ ಕಟ್ಟಲು ನಿನ್ನಿಂದ ಸಾಧ್ಯವಿಲ್ಲ. ಆದರೂ ಮನೆಯಲ್ಲಿ ಪ್ರತಿ ಹಬ್ಬ ಬಂದಾಗಲೂ ದೊಡ್ಡಪ್ಪ ಬಂದು ಕರೆದಾಗ ಮಗ ಹೋಗುತ್ತಾನೆ. ನಾನು ಕೂಡ ಅದನ್ನು ತಡೆಯುವುದಿಲ್ಲ. ನನ್ನ ಮತ್ತು ಅಮಿತ್ ನಡುವಿನ ಯುದ್ಧದಲ್ಲಿ ನನ್ನ ಮಗನಿಗೆ ಅವನ ಕುಟುಂಬದ ಹಕ್ಕು ಸಿಗಬಾರದು ಎಂದು ನಾನೆಂದು ಬಯಸುವುದಿಲ್ಲ. ಅವನು ತನ್ನ ದೊಡ್ಡಪ್ಪ ಅಜ್ಜಿಯ ಜೊತೆ ಇರುವುದು ನನಗೂ ಖುಷಿಯೇ. ಮಗ ದೊಡ್ಡವನಾಗಿದ್ದಾನೆ. ಅವನಿಗೆ ಯಾವುದು ಸರಿ ಯಾವುದು ತಪ್ಪು ಎಂದು ತಿಳಿದಿದೆ. ವಿಚಿತ್ರವೆಂದರೆ ಮನೆಯವರು ನೋಡಿದ ಹುಡುಗನ ಜೊತೆ ನನ್ನ ಮದುವೆಯ ದಿನವೇ ನೀತುವಿನ ಮದುವೆಯಾಯಿತು. ನೀತು ಈಗ ಸುಖವಾಗಿದ್ದಾಳೆ. ಸೂರಜ್ ಕೂಡ ಮದುವೆಯಾಗಿ ತನ್ನ ಹೆಂಡತಿ ಮಕ್ಕಳೊಂದಿಗೆ ಸುಖವಾಗಿದ್ದಾನೆ. ಆದರೆ ಈ ಸುದೀರ್ಘ ಪಯಣದಲ್ಲಿ ನೀತುವಾಗಲಿ ಅಥವಾ ಸೂರಜ್ನಾಗಲಿ ಒಂದು ದಿನವೂ ಕೂಡ ಅವರು ನನ್ನನ್ನು ಭೇಟಿಯಾಗಲು ಬರಲಿಲ್ಲ. ವೀಕ್ಷಕರೇ, ಆರಾಧ್ಯ ಈಗ ಹಳೆಯ ನೋವುಗಳಿಂದ ಮುಕ್ತಳಾಗಿದ್ದಾಳೆ.
ಕೇವಲ ಒಬ್ಬ ಗೆಳತಿಗಾಗಿ ಬದುಕನ್ನು ಪಣಕ್ಕಿಟ್ಟು ದೇವಸ್ಥಾನಕ್ಕೆ ಹೋದ ಆ ದಿನದಿಂದ ಹಿಡಿದು ಚಪ್ಪಲಿ ಎತ್ತಿ ಅಧರ್ಮವನ್ನು ಎದುರಿಸಿದ ದಿನದವರೆಗೆ ಅವಳ ಬದುಕು ಒಂದು ಅಗ್ನಿ ಪರೀಕ್ಷೆಯಾಗಿತ್ತು. ಇಂದು ಅವಳಿಗೆ ತನ್ನ ಮಗನೇ ಪ್ರಪಂಚ. ಆರಾಧ್ಯಳ ಬದುಕಿನ ಹಾದಿ ಈಗ ಸ್ಪಷ್ಟವಾಗಿದೆ. ಅವಳು ಒಬ್ಬಂಟಿಯಲ್ಲ, ಅವಳ ಜೊತೆ ಅವಳ ಸ್ವಾಭಿಮಾನವಿದೆ. ತಂಗಿಯಂತಿರುವ ನಾದಿನಿ ಇದ್ದಾಳೆ ಮತ್ತು ಬೆಟ್ಟದಂತೆ ನಿಂತಿರುವ ಮಗನಿದ್ದಾನೆ. ಪ್ರೀತಿ, ಸ್ನೇಹ ಮತ್ತು ಸಂಸಾರದ ಸುಳಿಯಲ್ಲಿ ಸಿಲುಕಿ ನೊಂದಿದ್ದ ಆರಾಧ್ಯ ಇಂದು ತನ್ನ ಶ್ರಮದಿಂದ, ಛಲದಿಂದ ತನ್ನದೇ ಆದ ಒಂದು ಸುಂದರ ಲೋಕವನ್ನು ಕಟ್ಟಿಕೊಂಡಿದ್ದಾಳೆ. ಇದು ಒಬ್ಬ ಹೆಣ್ಣು ಮಗಳ ಅದಮ್ಯ ಚೇತನದ ಕತೆ. ವೀಕ್ಷಕರೇ, ಗೆಳೆಯರಿಗಾಗಿ ಜೀವ ಕೊಡುವುದು ದೊಡ್ಡ ಗುಣ. ಆದರೆ ಆ ಸಾಹಸವು ಸಮಾಜದ ಕಣ್ಣಿನಲ್ಲಿ ಹೇಗೆ ಕಾಣಿಸುತ್ತದೆ ಎಂಬ ಕನಿಷ್ಠ ಜ್ಞಾನ ನಮಗಿರಬೇಕು. ನಮಗೆ ಗೊತ್ತಿಲ್ಲದ ಸಂಚುಗಳಿಗೆ ಅಥವಾ ಇತರರ ಅಜಾಗರೂಕತೆಗೆ ನಾವು ಬಲಿಯಾಗದಂತೆ ಎಚ್ಚರ ವಹಿಸುವುದೇ ನಿಜವಾದ ವಿವೇಚನೆ. ವೀಕ್ಷಕರೇ, ನಮ್ಮ ಕಥೆಯ ಬಗ್ಗೆ ನಿಮ್ಮ ಅನಿಸಿಕೆ, ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ನಮ್ಮ ಕತೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. ಹೊಸ ಕಥೆಯೊಂದಿಗೆ ಮತ್ತೊಮ್ಮೆ ಭೇಟಿಯಾಗೋಣ. ಸದಾಕಾಲ ನಗುತ್ತಿರಿ. ಧನ್ಯವಾದಗಳು.